ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಮಾಡಿಸಿರಲ್ಲ, ಅವ್ರಿಗೆ ಗೊತ್ತೇ ಇರೋದಿಲ್ಲ. ನಾವೆಲ್ಲ ತಿಳಿಸ್ಬಿಟ್ಟು ಹೇಳ್ತಾ ಇದ್ವಿ, ಅವ್ರಿಗೆ ಅನುಕೂಲ ಆಗ್ತಾ ಇರುತ್ತೆ. ಹೋದಾಗ ಹೇಳ್ತಾರೆ ಡೆತ್ ಆಗಿಬಿಟ್ರಲ್ಲ ಫಸ್ಟ್ ಹೇಳೋದಲ್ವಾ ಅಂತಾರೆ. ನಾವು ಹೇಳಿರ್ತೀವಿ, ಆಗ ಗೊತ್ತಾಗಿರಲ್ಲ. ಅವಾಗ ಡೆತ್ ಆಗಿರ್ತಾರಲ್ಲ ಅವಾಗ ಹೇಳಿದಾಗ ಮಾಡಿಸ್ಬೇಕಾಗಿತ್ತು ಅಂತ ಹೇಳ್ತಾರೆ. ಕಂಪಲ್ಸರಿ ಎಲ್ಲರಿಗೂ ಮಾಡಿಸಿದ್ರೆ ಎಲ್ಲರಿಗೂ ಇವಾಗ 2 ಸರ್ ಹೇಳ್ದಂಗೆ 6 ಲಕ್ಷ ಬರ್ತಿದ್ದು ನಮಗೆ ಗೊತ್ತೇ ಇಲ್ಲ. 6 ಲಕ್ಷ ಬರೋದು 2 ಲಕ್ಷ ಅಂತ ಗೊತ್ತಿತ್ತು ಅಷ್ಟೇ. ₹436 ವರ್ಷಕ್ಕೆ, ₹436 ₹20 ತಿಂಗಳಿಗೆ ವರ್ಷಕ್ಕೆ ಕಟ್ಕೊಂಡು ಹೋದರೆ ಇನ್ಸೂರೆನ್ಸ್ ಕ್ಲೈಮ್ ಮಾಡಿದ್ರೆ ನಮಗೆ 6 ಲಕ್ಷ ಬರ್ತಿತ್ತು. ಸ್ಕೀಮ್ಗಳು ಬಡ ಸ್ತರದ ಕುಟುಂಬಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಯಾವುದೇ ಒಂದು ಇವೆಂಚುಯಲ್ ಡೆತ್ಸ್ ಆದರೆ ಇದು ಅವರ ಒಂದು ಕುಟುಂಬಕ್ಕೆ ಒಂದು ದಾರಿದೀಪ. ಸಮಾಜಮುಖಿಯಾಗಿದ್ದಾರೆ, ತುಂಬಾನೇ ಉತ್ಸುಕರಾಗಿದ್ದಾರೆ, ಮತ್ತೆ ಎಲ್ಲರೂ ಇಂಪ್ರೂವ್ ಮಾಡಬೇಕು, ಅವರು ಡೆವಲಪ್ ಆಗಬೇಕು ಅಂತ ಮೈಂಡ್ ಸೆಟ್ ಇದೆ ಅವ್ರಿಗೆ. ಭದ್ರತೆ ಯೋಜನೆ ಸ್ಯಾಚುರೇಷನ್ ಪ್ರೋಗ್ರಾಮ್ ಮಾಡಿದ್ವಿ. ಹಾಗೆ ಈ ಪ್ರೋಗ್ರಾಮ್ಗೆ ನಮ್ಮ ಬ್ಯಾಂಗ್ಳೂರು ರೂರಲ್ ಕೆನರಾ ಬ್ಯಾಂಕ್ RO ಇಂದ LDM ಆದಂಥ ರಾಮಂಜಿ ಸರ್ ಮತ್ತು ಜಯಶೇಖರ್ ಸರ್ ಈ ಪ್ರೋಗ್ರಾಮ್ಗೆ ಬಂದಿದ್ದಾರೆ. ಹಾಗೂ ಮಣ್ಣೆ ಗ್ರಾಮ ಪಂಚಾಯತಿ MBK ಅವರಾದ ರೇಖಾ ಮೇಡಮ್ಮು ಮತ್ತು ಪಶು ಸಖಿ ಕೃಷಿ ಸಖಿ ಎಲ್ಲರೂ ಬಂದಿದ್ದಾರೆ. ಇವತ್ತು ಇಲ್ಲಿ ನಾವು ಸಾಮಾಜಿಕ ಭದ್ರತೆ ಅಂದರೆ PMSBY PMJJ ಬಗ್ಗೆ ನಾವು ಜನರಿಗೆ ಅರಿವು ಮೂಡಿಸಿದ್ವಿ. ಎಷ್ಟೋ ಜನ ಇಲ್ಲಿ ಮಾಡಿಸಿದ್ದಾರೆ, ಕೆಲವರು ಜನ ಮಾಡಿಸಿಲ್ಲ. ಅವ್ರಿಗೂ ನಾವು ಇಲ್ಲೇ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ ಬ್ಯಾಂಕಿಗೆ ಕೊಡುವಂಥ ಪ್ರೋಗ್ರಾಮ್ ನಾವು ಇಟ್ಕೊಂಡಿದ್ದೀವಿ. ಸ್ಯಾಚುರೇಷನ್ ಅಭಿಯಾನ ಮಾಡ್ತಾ ಇದ್ದೀವಿ ವಿಲೇಜಲ್ಲಿ. ಇವತ್ತು ಇದು ಸ್ಯಾಚುರೇಷನ್ ಅಭಿಯಾನ ಮಾಡ್ತಾರೆ. ಮೊಮ್ಮಕ್ಕಳು ಮತ್ತು ನಿಮ್ಮ ಅಣ್ಣ ತಮ್ಮಂದಿರು ಯಾರೇ ಇರ್ಬೋದು, ಎಲ್ಲರೂ ಮಾಡಿಸ್ಬೋದು. ರೂಪೇ ಡೆಬಿಟ್ ಕಾರ್ಡ್ ಇದ್ದು ನೀವೆಲ್ಲರೂ ATM ಅಲ್ಲಿ ಅವಾಗವಾಗ ಸ್ಯಾಚುರೇಷನ್ ಕ್ಯಾಂಪ್ ಅಭಿಯಾನ ನಡೀತಾ ಇದೆ. ಎಲ್ಲೆಲ್ಲಿ ನಾವು ₹20 PMSBY ಮಾಡಿಸಿದ್ವಿ. ಅದರಿಂದ ಅವ್ರು ಡೆತ್ ಆಗಿದ್ದಕ್ಕೆ ನಮಗೆ ಅದು ಅನುಕೂಲ ಆಯಿತು. ₹2 ಲಕ್ಷ ನಮ್ಮ ಚಿಕ್ಕಪ್ಪಗೆ ಅವ್ರು ಸತ್ತೋದ್ರಲ್ಲ, ಅವ್ರ ವೈಫಿಗೆ ಕ್ಲೈಮ್ ಆಯಿತು. ಅದರಿಂದ ಅವ್ರ ಮನೆಯವ್ರಿಗೆ ಹೆಲ್ಪ್ ಆಯಿತು. ಅವರು ಯೂನಿಯನ್ ಬ್ಯಾಂಕಲ್ಲಿ ಕಟ್ತಾಯಿದ್ರು. ನಾವು SHG ಮೂಲಕ ಹೋಗಿ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ವಿ. ಅವ್ರು ಮಾಡಿಸ್ಕೊಂಡು ಕಟ್ಟುತ್ತಾ ಇದ್ರು. ಸಡನ್ನಾಗಿ ಅವ್ರು ಡೆತ್ ಆದರು. ಅದರಿಂದ ಅವ್ರಿಗೆ ಹೆಲ್ಪ್ ಆಯಿತು. ನಮಗೆ ತುಂಬ ಹೆಲ್ಪ್ ಆಯಿತು. ಮತ್ತು ನಾನು ತುಂಬ ಅವ್ರಿಗೆ ಚಿರಋಣಿಯಾಗಿರ್ತೀನಿ. ಏನಂತಂದರೆ ಈ ಹಳ್ಳಿಗಳ ಕಡೆ ಯಾರಿಗೂ ಈ ಇನ್ಸೂರೆನ್ಸ್ಗಳ ಬಗ್ಗೆ ಗೊತ್ತಿರಲ್ಲ. ಆದರೆ ನಾವು SHG ಮಹಿಳೆಯರನ್ನ ಎಲ್ಲರೂ ಕವರಪ್ ಮಾಡಿದ್ದೀವಿ. ಆಲ್ಮೋಸ್ಟ್ ಅಲ್ಲಿ ಕವರಪ್ ಮಾಡಿದ್ದೀನಿ. ಮತ್ತು ಅವ್ರ ಮನೆಯಲ್ಲೂ ಸಹ ಅವ್ರ ಯಜಮಾನರಿಗೆ ಮತ್ತು ಬೇರೆಯವ್ರಿಗೆ ಎಲ್ರಿಗೂ ಮಾಡಿಸ್ಲಿಕ್ಕೆ ನಾವು ಹೇಳ್ತಾ ಇದ್ದೀವಿ. ಹೇಳಿ ಮತ್ತು ಕ್ಯಾಂಪೇನಿಂಗು ಮಾಡ್ತಾ ಇದ್ದೀವಿ. ಮಾಡಿ ಮತ್ತು ಇದರಿಂದ ತುಂಬ ಅನುಕೂಲ ಇದೆ ಸರ್. ನಮ್ಮಲ್ಲಿ ಕೆಲವು ಜನಗಳಿಗೆ ಕ್ಲೈಮ್ ಆಗಿದೆ. ಈಗ ಆಲ್ಮೋಸ್ಟ್ ಅಲ್ಲಿ ಮಂಡ್ಯಲ್ಲಿ ಒಬ್ರಿಗೆ ಈ ಮೊನ್ನೆ ಕ್ಲೈಮ್ ಆಯಿತು. ನಾವು ಎಲ್ಲ ಅದ್ರೊಳಗೆ ಸೇರ್ಕೊಂಡು ಬರ್ತಿದ್ವು. ಫಸ್ಟಿಗೆಲ್ಲ ಬೆಂಕಿ ಹತ್ತಲಿಲ್ಲ ಅಂದ್ರೆ ಉಬ್ಬಿ ಅದು ಹೊಗಿಗಿಗಿ ಎಲ್ಲ ತಗೊಂಡು ಆರೋಗ್ಯನೂ ಹಾಳಾಕಿತ್ತು. ಈಗ ಉಜ್ವಲ ಯೋಜನೆ ಬಂದಾಗಿಂತ್ರ ಬೇಗ ಅಡುಗೆನೂ ಮಾಡ್ಬೋದು, ಅಡುಗೆ ಮಾಡಿ ಕೆಲ್ಸಕ್ಕೂ ಹೋಗ್ಬೋದು. ಎಲ್ಲ ಚಲೋ ಕೇಂದ್ರ ಸರ್ಕಾರದಿಂದ ಚಲೋ ಯೋಜನೆ ಬಂದೈತಿ. ಮಳೆಗಾಲದ ಸಮಸ್ಯೆ ಆಗೋದು, ಇಲ್ಲಾಂದ್ರೆ ಅತಿವೃಷ್ಟಿ ಆಗೋದು, ಅನಾವೃಷ್ಟಿ ಆಗೋದು. ಇನ್ಶೂರೆನ್ಸ್ ಕಟ್ಟಾಗಿಂದ ರೈತರ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಚೆನ್ನಾಗೈತಿ. ಅದರಿಂದನೇ ಎಲ್ಲರಿಗೂ ಹೆಲ್ಪ್ ಆಗೈತಿ. ಅದರಿಂದ ನಾವು ಎಲ್ಲ ರೈತರಿಗೆ ಕಟ್ಟಿ ಅಂತೇಳಿ ನಮ್ಮ ಗ್ರಾಮ ಪಂಚಾಯತಿ ಹೊತ್ತು ಎಲ್ಲರಿಗೂ ಹೇಳ್ತೇವೆ. ನಮ್ಗೆ ಇದಾದಷ್ಟು ಸಾಧ್ಯ ಮಟ್ಟಿಗೆ ಎಲ್ಲರಿಗೂ ಹೇಳಿರ್ತೀವಿ, ತಿಳಿಸಿರ್ತೇವೆ, ಕಟ್ಟಿರ್ತೇವೆ. ಆಮೇಲೆ ಅನಿವಾರ್ಯ ಮಾಡ್ಸಕ್ಕೆ ನಾವಾಗಿ ಅಡ್ಡಾಡಿ ಎಲ್ಲ ಕಡೆಯಿಂದ ಮಾಡಿಸಿರ್ತೇವೆ. ಅದೆಲ್ಲ ಕಾರ್ಯಕ್ರಮಗಳನ್ನು ಸಾರ್ವಜನಿಕವಾಗಿ ಮಾಡ್ತಾ ಇದ್ದೇವೆ. ಅದೇ ರೀತಿ ನಾವು ನಮ್ಮ ಪಕ್ಕದ ಬ್ಯಾಂಕಿನಲ್ಲಿ ನಾವು ಮುದ್ರಾ ಯೋಜನೆ ಒಳಗೆ ಸಾಲ ಪಡೆದಿದ್ದೀವಿ. ಅದೇ ರೀತಿಯಾಗಿ ನಾವು ಕೇಂದ್ರದಿಂದ ಇನ್ಶೂರೆನ್ಸ್ ಕಂಪ್ನಿಯವರು ಇನ್ಶೂರೆನ್ಸ್ ಕಟ್ಟಿರಿ ಅಂತಂದು ಮಾಹಿತಿ ಕೊಟ್ಟಿದಾಗ ನಾವು ಇನ್ಶೂರೆನ್ಸ್ ಕಂಪ್ನಿಯವ್ರಿಗೆ ಇನ್ಶೂರೆನ್ಸ್ ಕಟ್ಟಿದ್ದಾಗ ನಮ್ಗೆ ಇನ್ಶೂರೆನ್ಸು ಕ್ಲೇಮ್ ಆಗಿದ್ದಾವೆ, ಪರಿಹಾರನೂ ಬಂದಿದೆ. 45ನೇ ಕ್ಯಾಂಪ್ ಇದು ಜನ ಸುರಕ್ಷಾ ಅಭಿಯಾನ ಅಂತೇಳಿ. ₹20 ಹಾಗೂ ₹436, 18 ರಿಂದ 70 ವರ್ಷ ಹಾಗೆ 18 ರಿಂದ 50 ವರ್ಷ
ಈ ಇನ್ಶೂರೆನ್ಸನ್ನು ಮಾಡಿಸ್ತಾ ಇದ್ದೀವಿ ಎಲ್ಲ ಜನಗಳಿಗೆ. ಇಲ್ಲಿ ಆನಗಲ್ ಬ್ಲಾಕಲ್ಲಿ ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲ ನಾವು ಜನ ಸುರಕ್ಷಾ ಅಭಿಯಾನ ಅಂತೇಳಿ ಅದ್ರೊಳಗೆ ಒಳಪಟ್ಟು ಎಲ್ಲರಿಗೂ ನಾವು ಇನ್ಶೂರೆನ್ಸ್ ಮಾಡಿಕೊಡ್ತಾ ಇದ್ದೀವಿ. ಅವ್ರ ಪಾರ್ಟಿಯವರು ಯಾರ್ಯಾರು ತೀರ್ಕೊಂಡ್ರೆ 20 ರೂಪಾಯಿದು ಹಾಗೂ 430 ರೂಪಾಯಿ ನಾಮಿನಿ ಏನಾರು ಇದ್ದರೆ ಬ್ಯಾಂಕ್ ವತಿಯಿಂದ ಮಾಡಿಸ್ಕೊಡ್ತೀವಿ. ಈಗ ನಮ್ಗೆ ಯಾರ್ಯಾರ್ದೋ ನಂಬರ್ಲೆ ನಮ್ಮ ವಾಟ್ಸಪ್ ನಂಬರ್ಗೆ ಏನಿರ್ತೈತಿ ಅದು OTP ಆಗಿ ಆದ ಫಲಾನುಭವಿ ಹಣದಿಂದ ನಾವು ಪೂರಕ ಆರೈಕೆ ಎಲ್ಲಾನು ನಟ್ಟಿದೆ. ಅಂಗನವಾಡಿಗಳಲ್ಲಿ ಅದಕ್ಕಾಗಿಯೇ ಗರ್ಭಿಣಿಯರಿಗೆ ಮತ್ತೆ ಬಾಣಂತಿಯರಿಗೆ ಅಂತ ಪೌಷ್ಟಿಕ ಆಹಾರದ ಕಿಟ್ಗಳನ್ನ ಕೊಡ್ತಿದ್ರು. ಇದೆಲ್ಲ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳಿಂದ ನಮಗೆಲ್ಲ ಉಪಯುಕ್ತವಾಗಿದೆ ಅಂತ ಹೇಳ್ತಾ ಅತ್ಯುತ್ತಮವಾದ ಯೋಜನೆಗಳನ್ನ ತಗೊಂಡು ಆದ್ಮೇಲೆ ನಮ್ಮ ಆರ್ಥಿಕ ಸ್ವಲ್ಪ ಉತ್ಪತ್ತಿ ಆಯಿತು. ಆ ನಂತರ ನಮ್ಮ ಮನೇಲಿ ಉಜ್ವಲ ಭವಿಷ್ಯ ಅಂತ ಹೇಳಿ ಸಿಲಿಂಡರ್ ಗ್ಯಾಸನ್ನು ಕಲೆಕ್ಷನ್ ತಗೊಂಡ್ವಿ. ಆನಂತರ PM ಕಿಸಾನ್ ಒಳಗಡೆಗೆ ಪ್ರತಿ ಸರ್ಕಾರದಿಂದ ಬರೋಂಥ 2,000 ರೂಪಾಯಿ ನಮಗೆ ಪ್ರತಿ ವರ್ಷನೂ ನಮ್ಮಲ್ಲಿ ಬರ್ತಾ ಇದೆ. ಅದರಿಂದ ನಮ್ಮಲ್ಲಿ ಆರ್ಥಿಕ ಹೊರೆಯನ್ನು ಸ್ವಲ್ಪ ಕಮ್ಮಿ ಆಗಿದೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.